ಭಾಲ್ಕಿ ತಾಲೂಕಿನ ಹಲ್ಬರ್ಗಾ ವಲಯದ ಹಾಲಿಪರ್ಗ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ಗ್ರಾಮದ ನಿವಾಸಿ ಮಾಲನ್ ಬಿ ಅವರಿಗೆ ಮಾತೋಶ್ರೀ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದಂತೆ ನಿರ್ಮಿಸಲಾದ ವಾತ್ಸಲ್ಯ ಮನೆಯನ್ನು ಹಸ್ತಾಂತರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಮುರಳೀಧರ್ ಎಚ್ಎಲ್ ಅವರು, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೋಶ್ರೀ ಹೇಮಾವತಿ ವಿ ಹೆಗಡೆಯವರ ಆಶಯದಂತೆ ಗ್ರಾಮಾಭಿವೃದ್ಧಿ ಯೋಜನೆ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ವಿವಿಧ ಕಾರ್ಯಕ್ರಮ ಜಾರಿಗೆ ತರುತ್ತಿದೆ ಎಂದು ತಿಳಿಸಿದರು. ರಾಜ್ಯಾದ್ಯಂತ ನಿರ್ಗತ ಕುಟುಂಬಗಳು ಗುರುತಿಸಿ ಸುಮಾರು 21,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮಾಸಾಶನ ನೀಡಲಾಗುತ್ತಿದ್ದು, ಅವರ ಅಗತ್ಯಗಳನ್ನು ಪರಿಗಣಿಸಿ ಚಾಪೆ, ಹೊದಿಕೆ, ಪಾತ್ರೆ, ಬಟ್ಟೆ, ಔಷಧಿಗಳನ್ನೊಳಗೊಂಡ ವಾತ್ಸಲ್ಯ ಕಿಟ್ ವಿತರಿಸಲಾಗ್ತಾ ಇದೆ ಎಂದು ಹೇಳಿದರು. ಜೊತೆಗೆ ವಾಸಿಸಲು ಆಶ್ರಯವಿರಲೆಂದು ಹೊಸ ಮನೆಗಳನ್ನು ನಿರ್ಮಿಸಿ ನೀಡುವ ಕಾರ್ಯವೂ ಕೂಡ ನಡೀತಾ ಇದೆ ಎಂದು ವಿವರಿಸಿದರು. ವಾತ್ಸಲ್ಯ ಮನೆಯ ಮೂಲಕವಾಗಿ ನಿರ್ಗತಿಕರಿಗೆ ಆಶ್ರಯವಾಗುವಂಥ ದಿಸೆಯಲ್ಲಿ ಈ ವಾತ್ಸಲ್ಯ ಮನೆಗಳನ್ನು ನಿರ್ಮಿಸಿ ಹಸ್ತಾಂತರಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಮಾಧ್ಯಮ ಸಲಹೆಗಾರ ಸಂತೋಷ್ ಬಿಜಿ ಪಾಟೀಲ್ ಅವರು ಮಾತನಾಡಿ, ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ಸಬಲೀಕರಣ ಜೊತೆಗೆ ಹಲವಾರು ಸಾಮಾಜಿಕ ಮುಖ್ಯ ಕಾರ್ಯಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗ್ತಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಯೋಜನೆ ಅಧಿಕಾರಿಗಳಾದ ಸಂತೋಷ್ ಟಿಎನ್, ಗ್ರಾಮದ ಮುಖಂಡರಾದ ಶಿವಕುಮಾರ್ ಗುರ್ನಳ್ಳಿ, ರವಿ, ಶರಣಕುಮಾರ್, ಅಜಯ್ ಕುಮಾರ್, ಶಿವಾನಂದ್, ಉಮಾಕಾಂತ್, ಅಶೋಕ್ ಸೇರಿದಂತೆ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿಗಳಾದ ಸುಜಾತ, ಮೇಲ್ವಿಚಾರಕರಾದ ಲಾಯಪ್ಪ, ನಂದ್ಯಾಳ್, ಮಹಂತೇಶ್, ಪೂಜಾ, ಮಧು ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಮ್ಮನಿಗೆ ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲೆಯ ಮಾನ್ಯ ನಿರ್ದೇಶಕರಾಗಿರುವಂತಹ ಮುರಳೀಧರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಅಮ್ಮವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಊರಿನ ನೆರವೇರಿಸಬೇಕಂತೇಳಿ ಇಷ್ಟ ಹಾಲಿಪರ್ಗ ಈ ಗ್ರಾಮದಲ್ಲಿ ಮಾಳಂಬಿ ಅವರಿಗೆ ವಿಶೇಷವಾಗಿ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನಾವು ನೂತನ ಮನೆ ನಿರ್ಮಾಣ ಮಾಡಿ ಇವತ್ತು ಹಸ್ತಾಂತರ ಮಾಡೋದಕ್ಕೆ ನಾವು ಯತ್ನಿಸಿದ್ದೇವೆ. ಧರ್ಮಸ್ಥಳ ನಿಮಗೆ ಗೊತ್ತಿದ್ದ ಹಾಗೆ ಪೂಜ್ಯರ ಮಾತೃಶ್ರೀಯವರ ಬಹಳ ಒಂದು ಕನಸಿನ ಕಾರ್ಯಕ್ರಮ ಇದು ವಾತ್ಸಲ್ಯ ಅನ್ನುವಂಥ ಹೆಸರೇ ಇರ್ತದೆ. ಆಸರೆ ಇಲ್ಲದವರಿಗೆ ಅವರ ಪರವಾಗಿ ನಿಲ್ಲುವ ಕೆಲಸ, ಅವರನ್ನ ಆ ವಾತ್ಸಲ್ಯ ಮೈ ಅಂತ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ತಾಯಂದಿರ ಕಷ್ಟ ಸಮಸ್ಯೆ ಏನಂತ ಗೊತ್ತಿದೆ. ನಮ್ಮೆಲ್ಲರ ಜೀವನ ಸುಖಮಯವಾಗಿರಬೇಕು ಅನ್ನುವಂಥದ್ದು ಪೂಜ್ಯರ ಮಾತೃಶ್ರೀಯವರ ಕಲ್ಪನೆ. ಅದು ಸುಖವಾಗಿರ್ಬೇಕಿದ್ರೆ ಅದರಲ್ಲಿ ವೃದ್ಧರು ಅಥವಾ ಅಸಕ್ತರು ಕೆಲವರು ಇದ್ದಾರೆ. ಅವರಿಗೆ ಮಕ್ಕಳಿಂದ ಅಥವಾ ಬೇರೆ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳಿದ್ರೂ ಕೆಲವರು ತೊಂದರೆಯಲ್ಲಿರ್ಬೋದು. ಅದರಿಂದ ಏನೇ ಇರಲಿ, ವಯಸ್ಸಾದ ವೃದ್ಧರು ಅಥವಾ ಯಾರಿದ್ದಾರೆ ಅವರು ಸಹ ಅವರ ಕೊನೆಯ ಸಮಯದಲ್ಲಿ ಸುಖವಾಗಿ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನೋದು ಮಾತೃಶ್ರೀಯವರ ಪೂಜ್ಯರ ಕಲ್ಪನೆ. ಅದಕ್ಕೆ ಬೇಕಾಗಿ ನಾವು ಅವರಿಗೆ ತಿಂಗಳು ನಮ್ಮಲ್ಲಿ ಸಾಧಾರಣ ಒಂದು 21,000 ಜನರಿಗೆ ಪ್ರತಿ ತಿಂಗಳು ಮಾಸಾಸನ ಅಂತ ಕೊಡ್ತೇವೆ. ಅಂದ್ರೆ ಈ ರೀತಿಯ ಆಸಕ್ತರು ಯಾರಿದ್ದಾರೆ ಅವರಿಗೆ ಮಾಸಾಸನ ಅಂತ ಕೊಡ್ತೇವೆ. ಕಿಟ್ ಅಂತ ಕೊಡ್ತೇವೆ. ಅಂದ್ರೆ ಇವರ ಮನೆಯಲ್ಲಿ ಬಂದಾಗ ಇವರಿಗೆ ಪಾತ್ರೆ ಪಗಡೆಗಳು ಏನ್ ಬೇಕಾಗ್ತದೆ, ಅಥವಾ ಯಾರು ವೃದ್ಧರಿದ್ದಾರೆ ಅಥವಾ ವಯಸ್ಸಾದಂಥವರು ಇವರು ಇರ್ಬೋದು, ಇನ್ನೊಂದು ನಿರ್ಗತಿಕರು ಅನ್ನುವಂಥ ರೀತಿಯಲ್ಲಿ ಯಾರಿದ್ದಾರೆ ಅವರ ಬದುಕು ಸಹ ಚೆನ್ನಾಗಿರ್ಬೇಕು, ಅವರಿಗೂ ನಮ್ಮ ಕೈಯಿಂದಾದ ಸಹಾಯವನ್ನ ಮಾಡಿ ಅವರ ಬದುಕನ್ನ ಸುಂದರಗೊಳಿಸುವಂತ ಕೆಲಸ ಆಗಬೇಕು ಅನ್ನೋದಕ್ಕೆ ಈ ವಾತ್ಸಲ್ಯ ಕಾರ್ಯಕ್ರಮ ಮಾಡಿದ್ದೇವೆ. ಧರ್ಮಸ್ಥಳ ಯೋಜನೆ ಒಂದು ರಾಜ್ಯ ಮಟ್ಟದ ಯೋಜನೆ. ಇವತ್ತೇನಪ್ಪ ಅಂದ್ರೆ ನಮ್ಮ ಭಾಗದಲ್ಲಿ ಅಂದ್ರೆ ಸುಮಾರು 800 ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಯೋಜನೆಗಳ ಅನುಷ್ಠಾನ ಮಾಡಿಕೊಂಡು ಆ ಯೋಜನೆಯ ಅಡಿಯಲ್ಲಿ ಇವತ್ತು ನಿರ್ಗತಿಕರಾದಂಥ ತಾಯಿಯವರಿಗೆ ಒಂದು ವಾತ್ಸಲ್ಯ ಅನ್ನುವಂಥ ಮನೆಯನ್ನ ಕಟ್ಟಿಕೊಡುವಂಥ ಕೆಲಸವನ್ನ ಶ್ರೀ ಧರ್ಮಸ್ಥಳ ಮಾಡಿಕೊಡ್ತಾ ಇದೆ. ಎಷ್ಟೋ ನಿರ್ಗತಿಕ ತಾಯಂದಿರಿಗೆ ವಾತ್ಸಲ್ಯ ಮನೆಯನ್ನ ಕಟ್ಟಿಕೊಡೋದಾಗ್ಲಿ, ಯಾರು ಅಂಗವಿಕಲರ ಅಂತವರಿಗೆ ಕುರ್ಚಿಗಳನ್ನ ಕೊಡುವಂಥ ಕೆಲಸ ಆಗಲಿ, ಯಾರು ಸಂಪೂರ್ಣ ಹಾಸಿಗೆಗಳಂತವ್ರಿಗೆ ವಾಟರ್ ಬೆಡ್ ಕೊಡುವಂಥ ವ್ಯವಸ್ಥೆ ಆಗಲಿ, ನಿರಾಶ್ರಿತರಿರ್ತಕ್ಕಂಥ ಮನೆಗಳ ಜೊತೆಗೆ ಯಾರಿಗೇನಪ್ಪ ಅಂದ್ರೆ ಅವಶ್ಯಕತೆ ಇದೆ ಅಂತವರಿಗೆ ಮಾಸಿಕವಾದಂಥ ಹಣ ಕೊಡುವಂಥ ಕೆಲಸ ಆಗಲಿ, ಇಂಥ ನೂರಾರು ಯೋಜನೆಗಳನ್ನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಇರಲು ಮನೆ ಇರಲಿಲ್ಲ, ಆದ್ದರಿಂದ ಮನೆ ಮಾಡಿ ಕೊಟ್ಟಿದ್ದಕ್ಕಾಗಿ ಎಲ್ಲ ಧರ್ಮಸ್ಥಳದ ಪದಾಧಿಕಾರಿಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮಾಲಂಬಿ ಅವರ ವತಿಯಿಂದ ಹಾಗೂ ಅವರ ಪರಿವಾರದ ವತಿಯಿಂದ ಎಲ್ಲ ಗ್ರಾಮಸ್ಥರ ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಸರ್ ಹಿಂದೆ ಹೋಗ್ಬೇಕು.